ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಕರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋ CLD ಜಾತ್ರೆ ವಿಡಿಯೋ ಇದು. ಸೊ ನೋಡ್ಬೋದು ಒಳ್ಳೊಳ್ಳೆ ಎತ್ಕೊಳಿತವೆ. ಸೊ ಈಗ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡೋದು ತುಂಬ ಒಳ್ಳೆ ಜಾತಿ ಎತ್ಗಳಿವು. ನೋಡೋದು ಎದೆ ಭುಜ ಎಷ್ಟು ಅಗಲ ಇದೆ ಅಂತ, ತುಂಬ ದಕ್ಷತೆ ಆಗಿದ್ದಾವೆ ಎತ್ತುಗಳು. ನಿಮ್ಮ ಹೆಸರು? ಚೇತನ್. ಯಾವ ಊರು? ಕೆಂಪೈನುಂಡಿ. ಈಗ ನಿಮ್ಮ ಎತ್ತುಗಳು ಏನು ಏಜ್ ಆಗವೆ? ವಯಸ್ಸು ಹೊಸಬಾಯಿ ಈಗ ಅಂದರೆ ಕಡೆ ಬಿದ್ದವೆ ಅಂದರೆ ಏನೆಲ್ಲ ಆಗವೆ ಇವಕ್ಕೆ? ಅಲ್ಲ, ಏನು ಬೆಲೆ ಆಗವೆ? 8,25,000. ಅಂದರೆ ಇದು ಮತ್ತು ಅದು ಪೇರು. ಅಂದರೆ ಇವು ನೀವು ಸಾಕಿರೋದು ಶೋಕಿಗೆ ಅಥವಾ ಕೆಲಸಕ್ಕೆ? ಎರಡೂ ಮಾಡ್ತೀರಿ. ಅಂದರೆ 8,25 ಲಕ್ಷದ ಎತ್ತುಗಳು ಕೆಲಸ ಕೂಡ ಮಾಡ್ತೀರಿ. ಅಂದರೆ ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಜೋರಾಗಿ ಮಾತಾಡಿ. ಬೂಸ, ರವೆ ಬೂಸ, ಕಳೆ ಒಟ್ಟು, ಗಂಜಿ ಕಾಯಿಸ್ಕೊಡ್ತೀವಿ. ಗಂಜಿ, ಹಾಲು ಬೆಣ್ಣೆ ಏನಾರು ಕೊಡ್ತೀರಾ? ಹಾಲು ಬೆಣ್ಣೆ ಎಲ್ಲ ಕೊಡ್ತೀರಾ? ಅಂದರೆ ಇವು ನೀವು ಎಲ್ಲಿಂದ ತಂದದ್ದು? ಶಿವಣ್ಣ ಅಂತ ಅವ್ರು ತಂದು ಕೊಟ್ಟಿದ್ದು. ಶಿವಣ್ಣ ಅಂತ, ಚಿನ್ಕುರಳ್ಳಿ ಅವರು, ಅಲ್ಲಿಂದ ತಂದಿದ್ದು. ಅಂದರೆ ಈಗ ಇಲ್ಲಿ CLD ಜಾತ್ರೆಯಲ್ಲಿ ಕಾಂಪಿಟೇಷನ್ ಬಿಡ್ತೀರಾ? ಅಂದರೆ ಬೇರೆ ಕಡೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರೆ ಇವು? ಎಲ್ಲಿ? ಬೇಬಿ ಜಾತ್ರೆ ಪ್ರೈಸ್ ಆಗಿದೆ ಮುಡುಕ್ತಿರಲಿ ಎಲ್ಲ ಕಡೆ. ಅಂದರೆ ಬೇಬಿಲಿ ಎಲ್ಲ ಕಡೆ ಆಗಿದೆ ಅಂದರೆ ಇಲ್ಲೂ ಪಕ್ಕ ಆಗುತ್ತೆ. ಅಂದರೆ ಅಲ್ಲಿ ಗೆಲ್ಲೋದು ತುಂಬ ಕಷ್ಟ. ಫಸ್ಟ್ ಪ್ಲೇಸಲ್ಲಿ. ಇವು ಸೇಲ್ಗೆ ಏನಾರು ಇದೆಯಾ? ಸೇಲ್ಗಿಲ್ಲ, ಅಂದರೆ ಕಾಂಪಿಟೇಷನ್ಗೆ ಅಷ್ಟೇ ಇಲ್ಲಿ. ಅಂದರೆ ಇವಕ್ಕೆ ಮೇವಲ್ಲಿ ಏನೇನು ಕೊಡ್ತೀರಾ? ಒಣಲು, ತಿಂಡಿ. ಅಂದರೆ ಈ ಜೋಳದ ಕಡ್ಡಿ ಇದೆಲ್ಲ ಕೊಡೋದು? ಅಂದರೆ ಈಗ ಸದ್ಯಕ್ಕೆ ಏನು ಕೊಟ್ಟಿಲ್ಲ. ಈಗೇನಿಲ್ಲ. ಗಂಜಿ ಎಲ್ಲ ಜಾಸ್ತಿ ಕೊಡ್ತೀವಿ. ಗಂಜಿ ಅಂದರೆ ಅದು ಎಂತಕ್ಕೆ? ಅದು ಬಣ್ಣ ಬರಲಿ, ಅಂದರೆ ಚೆನ್ನಾಗಿ ಶೈನಿಂಗ್ ಬರಲಿ ಅಂತ. ಸರ್, ಇವು ಬಿಟ್ಟು ಅಂದರೆ ನಿಮ್ಮ ಹತ್ರ ಇನ್ಯಾವ್ಯಾವ ಇದ್ದಾವೆ? ಸದ್ಯಕ್ಕೆ ಶೋಕಿಯಲ್ಲಿ ಇವೆ. ಶೋಕಿ ಎತ್ತು ಅಂದರೆ ಹಸು, ಕರು ಹಾಕೋ ಹಸು ಏನಾರು ಇದೆಯಾ? ನಾಟಿ ಹಸು ಅಂದರೆ ಹಿಂದೆ ಇದೆ. ಅಂದರೆ ಇವು ಎತ್ತುಗಳೆಲ್ಲ ಯಾರು ಇವು? ಈ ಚಪ್ರದ ಪೂರ್ತಿ ಬೇರೆಯವ್ರದ್ದು ಅಂದರೆ ನಿಮ್ಮ ಸ್ನೇಹಿತರದ್ದು? ನಮ್ಮ ಸ್ನೇಹಿತರೆ ತುಂಬ ಒಳ್ಳೆ ಜಾತ್ರೆ ಇದ್ದಾವೆ. 8,25,000 ಅಂತ. ತುಂಬ ಒಳ್ಳೆ ಕಾಂಪಿಟೇಷನ್ ಎತ್ತುಗಳಿವು. ನೋಡೋದು, ಇದು ಬೇಬಿ ಜಾತ್ರೆಯಲ್ಲಿ ಕಾಂಪಿಟೇಷನ್ ಪ್ರೈಸ್ ಮಾಡಿದ್ದಾವೆ. ಅಂದರೆ ತುಂಬ ಒಳ್ಳೆ ಜಾತಿ ಹಸು ಅಂತಲೇ. ಸರ್, ಅಂದರೆ ಇದು ನಿಮ್ಮದು ಹಾಲು ಕೊಡೋ ಹಸು ಅಂದರೆ ನಾಟಿ ಹಸು ಸಾಕಿದ್ರೆ ಒಂದು. ಅಂದರೆ ಇದು ಏನು ವಯಸ್ಸಾಗೈತೆ? ಇದು ಎರಡಲ್ಲು. ಅಂದರೆ ಈಗಿನ್ನ ಒಳ್ಳೆ ವಯಸ್ಸು. ಅಂದರೆ ಏನು ಹಾಲು ಕೊಡ್ಬೋದು ಇದು? ಯಾವುದು? ಇದೇನ ಕರು? ಅಂದರೆ ಇದು ಮೊದಲನೇ ಕರುನಾ ಯಾವುದು? ಮೊದಲನೇ ಕರು. ಏನು ವಯಸ್ಸಾಗೈತೆ ಇದಕ್ಕೆ? 4 ತಿಂಗಳು. ಅಂದರೆ ತುಂಬ ಚೆನ್ನಾಗಿ ಬರ್ತೈತೆ. ಅಂದರೆ ಇದು ಯಾವ ಊರಿಗೆ ಬಿಟ್ಟದ್ದು? ಡಾಲಿ ಊರಿಗೆ. ಡಾಲಿ ಥರನೇ ಎಲ್ಲ ಕಣ್ಣು ಬಳೆ ಎಲ್ಲ ತುಂಬ ಚೆನ್ನಾಗಿದೆ, ರೇಖೆ. ಅಂದರೆ ಇದು ಗಂಡು ಕರುನ ಇದು? ಅಂದರೆ ನೆಕ್ಸ್ಟ್ ಇದು ಎತ್ತಗಾಗ್ಬೋದಾ ಅಥವಾ ಬಿತ್ತನೆಗೆ ಬರ್ಬೋದಾ? ನಾವು ನೋಡೋಣ ಯಾವ ಥರ. ಅಂದರೆ ಬೆಳೆದ ಮೇಲೆ ಅದು ಬಿತ್ತನೆಗೆ ಬರುತ್ತೆ ಅಂದರೆ ಬಿತ್ತನೆಗೆ ಬಿಡ್ತೀರಾ, ಇಲ್ಲ ಎತ್ತಗಾದ್ರೆ ಎತ್ತು? ಎಲ್ಲ ಚೆನ್ನಾಗಿದೆ. ಅಂದರೆ ಪೂರ್ತಿ ಹಾಲು ಕರುಗೆ ಬಿಡ್ತೀರಾ? ಪೂರ್ತಿ ನಾವು ಕರೆಯಲ್ಲ. ಅಂದರೆ ಎತ್ತುಗಳ ಜೊತೆ ಇದು ಒಂದು ಹಸು ಸುಮ್ಮನೆ ಶೋಕಿಗೆ ಸಾಕೊಂಡಿದ್ರೆ ಅದುವೇ. ಇದು ಯಾವುದು? ಇದು ಮಲ್ನಾಡ್ ಗಿಡ್ಡ. ಅಂದರೆ ಇದು ಕೂಡ ನಮ್ಮ ದೇಸಿ ಹಸು ಒಂದು ಸಾಕಿದೆ. ಇದು ಹೆಣ್ಣು ಕರುನ ಗಂಡ? ಹೆಣ್ಣು. ಇದ್ರ ಬಗ್ಗೆ ಹೇಳಿ, ಈ ಎತ್ತು ಬಗ್ಗೆ. ಈಗ ಎರಡಲ್ಲು. ಅಂದರೆ ಕೂಟ ಇಲ್ಲ ಇದಕ್ಕೆ? ತುಂಬ ಚೆನ್ನಾಗಿ ಹೈಟ್ ಐತೆ. ಕೂಟ ಆದರೆ ಒಳ್ಳೆ ಎತ್ತಾಗ್ತಾವಲ್ಲ. ಇದಕ್ಕೇನು ಬೆಲೆ ಹೇಳ್ತಾವ್ರೆ? ಅಂದರೆ ಇದು ಕೂಟ ಹುಡುಕ್ತಾವ್ರೆ. ಈ ಕರು ಯಾರ್ದು? ಬೇರೆ.
ಇದು ಈ ಬಂಡೂರು ಟಗರು ಇದಕ್ಕೇನು ವಯಸ್ಸಾಗೈತೆ? ಇದಕ್ಕೆ 3 ವರ್ಷ ಆಗೈತೆ ಅಷ್ಟೇ. 3 ವರ್ಷ ಅಂದರೆ ಇದು ಬಿತ್ತನೆಗ ಇದು? ಹಾಂ, ಬಿತ್ತನೆಗೆ. ಅಂದರೆ ಇದು ಈಗ ಏನು ವ್ಯಾಪಾರ ಹೇಳ್ತಿದ್ದೀರಾ? ಇದಕ್ಕೆ 80,000. 80,000 ಅಂದರೆ ಎತ್ತುಕೊಳ್ಸುತ್ತೆ. ಇದು ಶೋಕಿ ಕಟ್ಟಿದ್ದೀರಾ? ಸರಿ, ಇವು ಏನು ವಯಸ್ಸಾಗವೆ? ಇವು 2 ಈಗ 2 ಅಂದರೆ ಇವು ಕೆಲಸದವ ಅಥವಾ ಶೋಕಿಗ? ಸದ್ಯಕ್ಕೆ ಈಗ ಕೆಲಸ ಮಾಡ್ತಾಯಿಲ್ಲ. ಕೆಲಸ ಏನು ಮಾಡ್ತಾಯಿಲ್ಲ, ಶೋಕಿ ಈಗ ಅಂದರೆ ಜಾತ್ರೆ ಇರೋ ಗಂಟ. ಜಾತ್ರೆ ಮುಗಿದ್ಮೇಲೆ ಕೆಲಸ ಮಾಡ್ತೀರಿ. ಇವಕ್ಕೆ ಏನು ಬೆಲೆ ಆಗದ? 3 ಲಕ್ಷ. 3 ಲಕ್ಷ ಅಂದರೆ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ? ಇದು ಮಾಮೂಲಿ ಸೇಮ್ ಅದೇ ಮೇವು. ಅಂದರೆ ಅವಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀರಿ, ಇವಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. ಮೇವಲ್ಲಿ ಇವಕ್ಕೆ ಒಣ ಹಾಲು ಮೊಟ್ಟೆ ಎಲ್ಲ ಕೊಡ್ತೀರ. ಇವು ಕಾಂಪಿಟೇಷನ್ ಕೊಡ್ತೀರಾ ಇಲ್ಲಿ? ಎಲ್ಲಿ ಪ್ರೈಸ್ ಮಾಡಿದಾವೆ? ಇಲ್ಲಿ ಬನ್ನೂರಲ್ಲಿ ಆಗಲಿಲ್ಲ ಅಣ್ಣ. ಅಲ್ಲ, ಬೇರೆ ಎಲ್ಲ ಆಗೈತೆ? ಬೇರೆ ಅಲ್ಲ, ಬೇರೆ ಕಡೆ ಪ್ರೈಸ್ ಮಾಡವೆ ಒಟ್ಟಿನಲ್ಲಿ. ಅಂದರೆ ಇಲ್ಲೂ ಕೂಡ ಕಾಂಪಿಟೇಷನ್ ಕೊಡ್ತೀರಿ? ಸ್ನೇಹಿತರೆ, ಇವು ಈಗ 2 ಇವು ನೋಡು, ತುಂಬ ಚೆನ್ನಾಗಿದ್ದಾವೆ. ಇಲ್ಲ,